ಕೋವಿಡ್-19 ವೈರಾಣುವಿನ ವ್ಯಾಪಕ ಹರಡುವಿಕೆಯಿಂದ ಪ್ರಪಂಚದಾದ್ಯಂತ ಅನೇಕ ಮಂದಿ ಹತರಾದರು. ಅದೆಷ್ಟೋ ಮಂದಿ ನಿರುದ್ಯೋಗಿಗಳಾಗಿ ತಮ್ಮ ತಮ್ಮ ಊರುಗಳಿಗೆ ಹಿಂತಿರುಗಿದರು. ಭಾರತ ದೇಶವು ಇದಕ್ಕೆ ಹೊರತಾಗಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಕೃಷಿಯನ್ನೇ ನಂಬಿ ಅದರಲ್ಲಿ ಅತ್ಯುತ್ತಮ ಸಾಧನೆಯನ್ನಾಗೈದವರೇ ಸಾಧಕ ರೈತರಾದ ರುದ್ರಪ್ಪ ಅವರು. ಈ ಕೃಷಿ ಈ ಸಾರಿ ಕೊರೋನಾ ಕಾಯಿಲೆ ಬಂದು ಇಡೀ ಪ್ರಪಂಚಕ್ಕೆ ತೊಂದರೆ ಆಗಿದೆ. ಅಂಥದ್ರಲ್ಲಿ ನಮ್ಮ ಭಾಗದಲ್ಲೂ ವಿಪರೀತ ಕೊರೋನಾದ ಹಾವಳಿಗೆ ಬಹಳ ಜನ ತುತ್ತಾಗಿದ್ದಾರೆ. ಇಂಥ ಸಮಯದಲ್ಲೂ ಕೂಡ ನಾವು ಕೃಷಿಯಲ್ಲಿ ನಮ್ಮ ಕೃಷಿ ಕಾರ್ಮಿಕರಿಗೆ ಸಮರ್ಪಕವಾದ ಕೆಲಸಗಳನ್ನು ಕೊಟ್ಟು, ಅವರು ಅಂತರವನ್ನು ಕಾಪಾಡಿ ಮಾಸ್ಕ್ ಕೊಟ್ಟು ಅವ್ರಿಗೂ ಕೂಡ ಕಿಟ್ಟು ವಿತರಣೆ ಮಾಡಿ ಅವರೂ ಕೂಡ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ನಾವು ಕೃಷಿಕರಿಲ್ಲದೆ ನಾವಿಲ್ಲ, ನಾವಿಲ್ಲದೆ ಕಾರ್ಮಿಕರಿಲ್ಲ. ಹಾಗಾಗಿ ಆ ವಲಯನೂ ಕೂಡ ನಾವು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಹೀಗಾಗಿ ಕೃಷಿ ಎಲ್ಲರಿಗೂ ಅನ್ನ ಕೊಡ್ತಕ್ಕಂಥ ಉದ್ಯಮ. ಸಕಲೇಶಪುರ ತಾಲೂಕಿನ ಯಡೇಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ರುದ್ರಪ್ಪ ಅವರು ಸುಮಾರು 50 ಎಕರೆ ಜಮೀನನ್ನ ಹೊಂದಿದ್ದು 20 ಎಕರೆ ಜಮೀನಿನಲ್ಲಿ ಮುಖ್ಯ ಬೆಳೆಯಾಗಿ ಕಾಫಿಯನ್ನ ಬೆಳೆದುಕೊಂಡಿದ್ದಾರೆ. ಅದರ ಜೊತೆಗೆ ತೆಂಗು, ಅಡಿಕೆ, ಕಾಳುಮೆಣಸು, ಭತ್ತ ಸೇರಿದಂತೆ ವೈವಿಧ್ಯ ತೆರನಾದ ಹಣ್ಣಿನ ಬೆಳೆಗಳನ್ನ ಬೆಳೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಹೈನುಗಾರಿಕೆ, ಜೇನು ಸಾಕಣೆಯನ್ನ ಕೈಗೊಂಡಿರುವ ರುದ್ರಪ್ಪ ಅವರು ಜೇನುಹುಳುಗಳಿಗೆಂದೇ ವಿವಿಧ ರೀತಿಯ ಹೂವಿನ ಬೆಳೆಗಳನ್ನ ಬೆಳೆದುಕೊಂಡಿದ್ದಾರೆ. ಒಂದು ಬೋರ್ವೆಲ್ ಹಾಗೂ 2 ಕೃಷಿ ಹೊಂಡಗಳನ್ನ ಹೊಂದಿರುವ ರುದ್ರಪ್ಪ ಅವರು ತುಂತುರು ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡು ಬೆಳೆಗಳಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನ ಪೂರೈಸುತ್ತಿದ್ದಾರೆ. ಎರೆಹುಳು ತೊಟ್ಟಿಗೆ ಸರ್ಕಾರದಿಂದ ಸಹಾಯಧನವನ್ನ ಪಡೆದುಕೊಂಡಿರುವ ಇವರು ಎರೆಹುಳು ಗೊಬ್ಬರವನ್ನ ತಯಾರಿಸಿ ಬೆಳೆಗೆ ನೀಡುತ್ತಿದ್ದಾರೆ. ಜೊತೆಗೆ ಎರೆಹುಳು ಮಾರಾಟವನ್ನ ಮಾಡುತ್ತೇನೆ ಎನ್ನುತ್ತಾರೆ ರುದ್ರಪ್ಪ ಅವರು. ಎರೆಹುಳಿನ ಬಗ್ಗೆ ನಾನು ಈಗ ಸುಮಾರು 8 ವರ್ಷದಿಂದ ನಾನು ಎರೆಹುಳು ತಯಾರು ಮಾಡೋದ್ರಲ್ಲೇ ತೊಡ್ಕೊಂಡಿದ್ದೀವಿ. ಎರೆಹುಳು ರೈತನ ಗೆಳೆಯ ಅಂತ ಹೇಳ್ತಾರೆ. ಬಟ್ ಎರೆಹುಳುಗಳನ್ನು ಭಾಳ ನಿಯಮಿತವಾಗಿ ಸಾಕಿ ಅದನ್ನು ತುಂಬ ಮೌಲ್ಯವರ್ಧನೆಯನ್ನು ಮಾಡಿ ಅದನ್ನು ಸಮರ್ಪಕವಾಗಿ ಬಳಸ್ಕೊಂಡ್ರೆ ಕೃಷಿಲಿ ತುಂಬ ಇಳುವರಿನ ಪಡಿಬೋದು ಅಂತ ಹೇಳಿ ನಾನು ಅದನ್ನು ಮಾಡಿ ಅದರಲ್ಲಿ ಸಾಧನೆಯನ್ನು ಕಂಡಿದ್ದೀನಿ. ಯೂಜಿಲಿಸ್ ಅನ್ನೋ ಒಂದು ಆಫ್ರಿಕನ್ ವೆರೈಟಿ ತಳಿನ ತಂದು ಅದನ್ನು ಅಭಿವೃದ್ಧಿ ಮಾಡಿ ಸರ್ಕಾರದಿಂದ ಒಂದು 8 ತೊಟ್ಟಿಗಳನ್ನು ಮಾಡಿ ಸಹಾಯಧನವನ್ನು ಪಡೆದು ಇವತ್ತಿನವರೆಗೂ ತುಂಬ ಚೆನ್ನಾಗಿ ಮಾಡ್ಕೊಬರ್ತಾಯಿದ್ವಿ. ಭಾಳ ಸುಲಭದ ಕೆಲಸ ಎರೆ ಗೊಬ್ಬರನ ತಯಾರು ಮಾಡ್ತಕ್ಕಂಥದ್ದು. ಮೊದಲು ಅದಕ್ಕೆ ದನಗಳು ಮಾತ್ರ ಇರಲೇಬೇಕು. ಪಶುಸಂಗೋಪನೆ ಇಲ್ಲದೆ ಎರೆಹುಳು ಮಾಡೋದು ಕಷ್ಟ ಆಗ್ತದೆ. ಮೊದಲು ದನಗಳನ್ನು ಇದು ನಮ್ಮ ಏನು ಕಲ್ಲು ಗಾಜು 2 ಬಿಟ್ಟು ಬಾಕಿ ಅಂತ ಎಲ್ಲವನ್ನೂ ಕೂಡ ಅದಕ್ಕೆ ಹಾಕಿದರೆ ಬಳಕೆ ಆಗ್ತದೆ. ಹಾಗಾಗಿ ನಾವು ಎರೆ ತೊಟ್ಟೆಗೆ ತಳದಲ್ಲಿ ತರಗು, ಅದ್ರ ಮೇಲೆ ಗೋಬರ್ ಗ್ಯಾಸ್ ಸ್ಲರಿ, ಅದ್ರ ಮೇಲೆ ಸಗಣಿ, ಅದ್ರ ಮೇಲೆ ಸೊಪ್ಪು ಸದೆ, ಅದ್ರ ಮೇಲೆ ಬೇರೆ ಏನು ಸಿಗುತ್ತೆ ನಮ್ಮ ತ್ಯಾಜ್ಯ ಪ್ರತಿಯೊಂದನ್ನು ತೆಗೆದು ಅದಕ್ಕೆ ಹಾಕಿ 1.5 ತಿಂಗಳು ಅಥವಾ 2 ತಿಂಗಳು ಅದನ್ನು ಹಾಗೆ ಬಿಡಬೇಕು. ಅದು ಡಿಕಾಂಪೋಸ್ಟ್ ಆಗಬೇಕು. ಡಿಕಾಂಪೋಸ್ಟ್ ಅಂದರೆ ಅರ್ಧ ಕೊಳಿತಕ್ಕಂಥದ್ದು. ಅರ್ಧ ಕೊಳೆತರೆ ಆಮೇಲೆ ನಾವು ಆ ಒಂದು ತೊಟ್ಟಿಗೆ ಒಂದು 5 kg ಅಷ್ಟು ಎರೆಹುಳನ್ನ ಬಿಟ್ಬಿಟ್ರೆ ಮತ್ತೆ ಅದು 2 ತಿಂಗಳ ಹೊತ್ತಿಗೆ ಅದನ್ನೆಲ್ಲ ಸಂಪೂರ್ಣವಾಗಿ ತಿಂದು ಟೀ ಪುಡಿ ಹೇಗೆ ಮಾಡಿ ಇಟ್ಬಿಡುತ್ತೆ. ಭಾಳ ಅದ್ಭುತವಾದ ವಿಸ್ಮಯ ಇದು.
ಅದನ್ನು ನಾವು ಹೆಚ್ಚಿಗೆ 2 ತಿಂಗಳು, ವರ್ಷಕ್ಕೆ 2 ಸಾರಿ ನಾವು ಅದನ್ನು ತಯಾರು ಮಾಡ್ತೇನೆ. ವರ್ಷಕ್ಕೆ ಒಂದು 50ರಿಂದ 60 ಟನ್ನು ಎರೆ ಗೊಬ್ಬರನ ತಯಾರು ಮಾಡ್ತೇವೆ. ಆಮೇಲೆ ನಾವು ಇಲ್ಲಿ ಎಲ್ಲೂ ಕೂಡ ಎರೆಹುಳನ ಮಾರಾಟ ಮಾಡೋದು ಭಾಳ ಕಡಿಮೆ. ನಾವು ಎಷ್ಟು ಕೇಳಿದರೂ ಕೊಡೋ ಅಷ್ಟು ಎರೆಹುಳನ್ನ ನಾವು ಮದರ್ ಪ್ಲ್ಯಾಂಟ್ ಇಟ್ಕೊಂಡಿದ್ದೀವಿ. ನಾಳೆ ಯಾರಿಗಾರು ಒಂದು 50 kg ಎರೆಹುಳು ಬೇಕು ಅಂತಂದರೂ ಹಿಡಿದು ಕೊಡೋ ಅಷ್ಟು ಶಕ್ತಿ ನಮ್ಮಲ್ಲಿದೆ. ತುಂಬ ಚೆನ್ನಾಗಿ ಜೋಪಾನ ಮಾಡಿದೆ. ಅದನ್ನೆಲ್ಲ ನಾವು ಮಾರಾಟ ಮಾಡೋದಿಲ್ಲ, ಅದಕ್ಕೆ ಒಳ್ಳೆ ಬೆಲೆ ಇದೆ. ಈಗ ನಾವೆಲ್ಲನೂ ಅದನ್ನು ನಮ್ಮ ಮೆಣಸಿನ ಗಿಡಗಳಿಗೆ ಮೇಜರಾಗಿ ಬಳಕೆ ಮಾಡ್ತೀವಿ. ಮೆಣಸು ತುಂಬ ಆರೋಗ್ಯಪೂರ್ಣವಾಗಿ ಈ ವಿಲ್ಟ್ ಕಾಯಿಲೆಯಿಂದ ಹೊರತಾಗಿ ತುಂಬ ಚೆನ್ನಾಗಿದೆ. ಹೆಚ್ಚಿಗೆ ಆದದ್ದನ್ನು ನಮ್ಮ ಕಾಫಿ ತೋಟಗಳಿಗೂ ಬಳಕೆ ಮಾಡ್ತೀನಿ. ಆಮೇಲೆ ನಮ್ಮದು ಸಾವಯವದಲ್ಲೂ ಒಂದು 8 ಎಕರೆ ಗದ್ದೆ ಮಾಡ್ತೀನಿ. ಆ ಗದ್ದೆಗೂ ಕೂಡ ಅದನ್ನು ಬಳಸ್ಕೊಳ್ತೀವಿ. ಹಾಗಾಗಿ ತುಂಬ ಅನುಕೂಲ ಆಗ್ತದೆ. ಹೈಡ್ರೋಫೋನಿಕ್ಸ್ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಅದರಲ್ಲಿ ರಾಸುಗಳಿಗೆ ಬೇಕಾದ ಮೇವಿನ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ ರುದ್ರಪ್ಪ ಅವರು. ಬೆಳೆಗೆ ಸಾವಯವ ಗೊಬ್ಬರ, ಬೇವಿನೆಣ್ಣೆ, ಜೀವಾಮೃತವನ್ನೇ ಹೆಚ್ಚಾಗಿ ಬಳಸುತ್ತಿರುವ ರುದ್ರಪ್ಪ ಅವರು ಬೆಳೆಗಳಿಗೆ ಯಾವುದೇ ರೀತಿಯ ರೋಗ ಕೀಟಗಳ ಬಾಧೆ ಕಾಣಿಸಿಕೊಂಡಿಲ್ಲ ಎನ್ನುತ್ತಾರೆ. ಇಂದು ಉದ್ಯೋಗವನ್ನ ಕಳೆದುಕೊಂಡು ನಿರುದ್ಯೋಗಿಗಳಾಗಿರುವ ಅದೆಷ್ಟೋ ಮಂದಿಯ ಕೈ ಹಿಡಿದಿರುವುದೇ ಕೃಷಿ. ಎಂತಹ ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಧೃತಿಗೆಡದೆ ಕಷ್ಟಪಟ್ಟು ದುಡಿದರೆ ಸಾಧನೆಯ ಶಿಖರವನ್ನೇರಬಹುದು ಎನ್ನುವುದನ್ನ ಸಾಧಿಸಿ ತೋರಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಸಾಧಕ ರೈತ ರುದ್ರಪ್ಪ ಅವರು.